ఇంట్లోకి వ్యాపారం ఇంట్లో ఇళ్ళ కైతలు ఎత్తిన ఆను వా ಒಂಜಿ ಇಂಕ್ಲ ಕಷ್ಟದ ಕೊಕ್ಕಲು ಎತ್ತಿನಾಯಿ ಒಳ್ಳೆ ಇಂಕ್ಲ ಮಿತ್ತ ಪಾದ ಒಳ್ಳೆ ಪೋಣಗಲ ಬಲ್ಲೆ ಕೈರು ಕುಳ್ಳಿಲೆಂದು ಪಂಡೊಂದಿತ್ತಿ ಬಾಗೊಡ್ದಂಗೆ ಕೋಟೆಯನ್ನು ಪೋದು ಬಂದ ಕಣಿ ಇಂಕ ಬಾರಿ ಬೇಜಾರದು ಏನಂಚವಳಿ ಪೋಪ್ನೆ ಸಾಧ್ಯ ಬುಡ್ತಂದು ಹೋಯ್ತೀನಿ ಅನ್ಕೊಂಡು ಬಂದ ನಾವು ಎಷ್ಟೇ ರಾತ್ರಿ ಆದರೂ ಕೂಡ ಒಬ್ಬ ಪೇಷಂಟ್ ಇದ್ದರೆ ಒಂದು ಬರ್ತಿ ಅಂತ ಕೇಳಿದರೆ ಇಲ್ಲ ಅಂತ ಹೇಳುವಂಥ ವ್ಯಕ್ತಿತ್ವ ಅಲ್ಲ. ಎಲ್ಲರೂ ಕೂಡ ಯಾವಾಗ ಕರೆದ್ರೂ ಕೂಡ ಮನಸ್ಸು ರೆಡಿಯಾಗಿ ಬರ್ತಾ ಇದೆ ಅಂತ ಒಂದು ಒಳ್ಳೆ ಎಲ್ಲರೊಂದಿಗೆ ಒಳ್ಳೆ ರೀತಿಯಲ್ಲಿ ಒಡನಾಟವನ್ನು ಹೊಂದಿದಂತಹ ವ್ಯಕ್ತಿ. ಆ ಸ್ಪಾಟನ್ನು ನೋಡುವುದಾದರೆ ಇನ್ನೂ ಕೂಡ ನಮಗೆ ಆ ಒಂದು ಶಾಕ್ ಇನ್ನೂ ಕೂಡ ಹೋಗಲಿಲ್ಲ. ಇಬ್ರಾಹಿಂ ಅವರು ಅಂತಂದರೆ ಇಡೀ ಊರಿಗೆ ಅವರು ಒಂದು ಇರುವೆಗೂ ಒಂದು ನೋವು ಮಾಡಿದಂಥ ವ್ಯಕ್ತಿತ್ವ ಅಲ್ಲ. ಯಾರೇ ಇದ್ದರೂ, ಸಣ್ಣ ಮಗು ಇದ್ದರು, ಹಿರಿಯರಿದ್ದರು, ಅವರ ಹತ್ರ ಒಂದು ನಗುಮುಖದಿಂದ ಏನು ಮಾತಾಡಿದ್ರು ಅದಕ್ಕೊಂದು ನಗು. ಆ ನಗುಮುಖದಿಂದ ಇಡೀ ಊರಿನವರಿಗೆ ಎಲ್ಲರಿಗೂ ಒಂದು ಆತ್ಮೀಯರಾಗಿದ್ದವರು ಅಂತ, ಯಾರ ಹತ್ರ ಒಂದು ದ್ವೇಷದ ಭಾವನೆ ಇಲ್ಲದೆ ಇರುವಂಥ ಒಬ್ಬ ಮಾನವೀಯತೆಯ ಎಲ್ಲ ಗುಣ ಉಂಟು ಅವನ ಹತ್ರ. ಅಂಥ ಒಂದು ಜೀವಿ, ಅದು ಅಂಥ ಜೀವ ಇನ್ನೂ ಇಲ್ಲಿ ಇಲ್ಲ ಅಂತ ಕಾಣ್ತದೆ. ಅವನು ಅಷ್ಟು ಸಾಫ್ಟ್ನೆಸ್ ಆಗಿ ಮಾತಾಡ್ತಾ ಇದ್ದ. ಅದೇ ರೀತಿ ಅವರ ರಿಕ್ಷಾದಲ್ಲಿ ಆಗಲಿ, ಅಲ್ಲಿ ಇಲ್ಲಿ ಸ್ನೇಹಿತರೊಂದಿಗೆ ಆಗಲಿ ಒಂದು ಒಳ್ಳೆಯ ರೀತಿಯಲ್ಲಿ, ಅಂದರೆ ಪ್ರೀತಿಯಿಂದ ಮಾತುಕತೆ, ಸ್ವಲ್ಪ ದೊಡ್ಡವರಾದರೂ ಅನ್ನ ಅಂತ ಕರೆಯುವಂಥ ಒಂದು ಸ್ವಭಾವದ ಹುಡುಗ. ನೆನೆಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂಥವನ್ನು ಕಳ್ಕೊಂಡಿದ್ದೇನೆ ಅಂತ ಹೇಳಲಿಕ್ಕೆ. ನಾನು ಇರ್ಷಾದ್ ಹಿಮಮಿ ಸಕಾಫಿ ವಕೀಲನಾಗಿ ಕೆಲಸ ಮಾಡ್ತಿದ್ದೇನೆ. ಅಪಘಾತಗಳಾಗ್ತಾ ಇದೆ, ನಾವು ಕಣ್ಮುಂದೆ ನೋಡ್ತಾ ಇದ್ದೇವೆ, ಪತ್ರಿಕೆ ಮಾಧ್ಯಮಗಳಲ್ಲಿ ದಿನನಿತ್ಯ ವಾರ್ತೆಯಾಗುವಂಥದ್ದು. ಆದರೆ ನಿನ್ನೆ ನಡೆದಂತಹ ಅಪಘಾತ ಎಂಬುದು ಅದು ಈ ಊರಿಗೆ ನಾವೆಲ್ಲರೂ ಪತ್ರಿಕೆ ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವ ರೀತಿ ಅದರ ಆಘಾತಗಳು ನಾವು ಕಾಣ್ತಾ ಇದ್ದೇವೆ. ನಮ್ಮ ಊರು ನೀವು ನೋಡಿದರೆ ಗೊತ್ತಾಗ್ಬೋದು, ಎಲ್ಲರೂ ಒಂದು ಕತ್ತಲು ಆವರಿಸಿದಂತಹ ಅವರ ಫ್ರೆಂಡ್ಸ್ಗಳು ಎಲ್ಲರೂ ಆಚೀಚೆ ಓಡಾಡುವಂಥ ಒಂದು ಪರಿಸ್ಥಿತಿಯಾಗಿ ನಮಗೆ ಕಾಣ್ತಾ ಇರುವುದು. ನಮಗೆ ಮನ್ಸೂರ್ ಅಂತ ಹೇಳುವಾಗ ಇಬ್ಬರು ಕೂಡ ಎಲ್ಲರೂ ಕೂಡ ಅವರು 3 ಜನರು ಕೂಡ ಅಬುಕರ್ ಶಾ ಆಗಿರಲಿ, ಇಬ್ಬಾಯ್ಚ ಆಗಿರಲಿ, ಎಲ್ಲರೂ ಕೂಡ ಎಲ್ಲರೊಂದಿಗೆ ಒಂದು ಸೌಮ್ಯದೊಂದಿಗೆ ಮುಗುಲ್ನಾಕದೊಂದಿಗೆ ಎಲ್ಲರನ್ನು ಪ್ರೀತಿಸುತ್ತಿದ್ದಂತಹ ವ್ಯಕ್ತಿತ್ವಗಳು. ಮನ್ಸೂರ್ ಸ್ಪೆಷಲಿ ಹೇಳುವಾಗ ನಾವು ಎಷ್ಟೇ ರಾತ್ರಿ ಆದರೂ ಕೂಡ ಒಬ್ಬ ಪೇಷಂಟ್ ಇದ್ದರೆ ಒಂದು ಬರ್ತಿ ಅಂತ ಕೇಳಿದರೆ ಇಲ್ಲ ಅಂತ ಹೇಳುವಂಥ ವ್ಯಕ್ತಿತ್ವ ಅಲ್ಲ. ಎಲ್ಲರೂ ಕೂಡ ಯಾವಾಗ ಕರೆದ್ರೂ ಕೂಡ ಮನಸ್ಸು ರೆಡಿಯಾಗಿ ಬರ್ತಾ ಇದೆ ಅಂತ ಒಂದು ಒಳ್ಳೆ ಎಲ್ಲರೊಂದಿಗೆ ಒಳ್ಳೆ ರೀತಿಯಲ್ಲಿ ಒಡನಾಟವನ್ನು ಹೊಂದಿದಂತಹ ವ್ಯಕ್ತಿ. ಎಲ್ಲ ಕಡೆಗಳಲ್ಲಿ, ರೋಡುಗಳಲ್ಲಿ, ರಸ್ತೆಗಳಲ್ಲಿ ಹುಂಡಿಗಳನ್ನು ಬಿದಾಗ್ತಾ ಇದೆ. ಒಬ್ಬರಿಗೂ ಕೂಡ ನೇರವಾಗಿ ಸಂಚರಿಸಲಾಗದಂತಹ ಅವಸ್ಥೆ ಕಾಣ್ತಾ ಇದೆ. ಇದೆಲ್ಲವೂ ಕೂಡ ಅದಕ್ಕೆ ಮುನ್ನೆಚ್ಚರಿಕೆಗಳು. ಒಂದು ಅಪಘಾತವಾಗಿ ಅಲ್ಲಿ ಮೃತಪಟ್ಟ ನಂತರ ಅಥವಾ ಪೆಟ್ಟಾದ ನಂತರ ಚಿಂತಿಸಬೇಕಾದಂಥ ಅಲ್ಲ, ಅದಕ್ಕಿಂತ ಮುಂಚಿತವಾಗಿ ಅದಕ್ಕೆಲ್ಲವೂ ಕೂಡ ನಾವು ಬೇಕಾದಂಥ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಈ ಸಮಯದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಟೋಟಲಿ ಏನಾಗಿದೆ ಅಂತ ಹೇಳಿದರೆ, ರಾಜಕಾರಣಿಗಳು ಯಾವುದಾದ್ರೂ ಟೆಂಡ್ರಿಗೆ ಕೊಟ್ಟು ಬಿಡ್ತಾರೆ. ಒಂದು 40 ಲಕ್ಷ ರೂಪಾಯಿ ಟೆಂಡ್ರು ಬಂತಂತಾದರೆ ಯಾವ ರೀತಿಯಲ್ಲಿ ನಮಗೆ ಎಷ್ಟರ ಮಟ್ಟಿಗೆ ಅದರಲ್ಲಿ ಲಾಭ ಪಡೆಯಬಹುದು ಎಂಬುದು ಮಾತ್ರ ಆಗಿದೆ. ಇಲ್ಲಿ ರೋಡ್ ಹಾಕುವವರು ಚಿಂತಿಸ್ತಾ ಇರುವುದು. 40 ಲಕ್ಷ ಬಂದರೆ ಅದರಲ್ಲಿ ಎಷ್ಟು ನನಗೆ ಪ್ರಾಫಿಟ್ ಬರ್ತದೆ, ಅದು ಎಷ್ಟು ಕೆಳಮಟ್ಟದ ಕಳಪದಾರಿ ಆಗ್ತದೆ ಅದು ನಾವು ನೋಡೋದಿಲ್ಲ. ನೋಡಿ, ಈಗ ನಮ್ಮ ದೇರ್ಲಗಟ್ಟೆ ತಕೊಂಡು ಹೋಗುವಂಥ ರಸ್ತೆ ಎಷ್ಟು ಸ್ವಲ್ಪ ಟೈಮ್ ಆದಷ್ಟು ಈಗಲೇ ಹೋಗಿ ಹಾಲಾಗಿ ಬಂದಿದೆ. ಅದರ ಮೇಲೆ ಈಗ ಪ್ಯಾಚ್ ವರ್ಕ್ ಮಾಡ್ತಾ ಇದ್ದಾರೆ. ಅದು ಕೂಡ ನೆಕ್ಸ್ಟ್ 1-2 ತಿಂಗಳಲ್ಲಿ ಅದು ಕೂಡ ಹೋಗ್ತದೆ. ಇದನ್ನು ಕೇಳುವವರೆಲ್ಲ ಹೇಳಲಿಕ್ಕೆ ಯಾರೂ ಇಲ್ಲ. ಯಾರಲ್ಲಿ ಅಂತ ಹೇಳೋದು? ಬೀಳ್ತದೆ, ಗುಂಡಿಗೆ ಬಿದ್ದು ಹೋಗ್ತಾರೆ, ಚಿಕಿತ್ಸೆ ಪಡೆದು ಹೋಗುತ್ತಾರೆ. ಯಾರಿಗೆ ಅಂತ ಹೇಳಿ ಕಂಪ್ಲೇಂಟ್ ಕೊಡೋದು? ಈ ಬಗ್ಗೆ ಸರ್ಕಾರ ಒಂದು ನಿಯಮವನ್ನು ತರಬೇಕು. ಟೆಂಡರ್ ಯಾರು ರೋಡ್ ಮಾಡ್ತಾರೆ ಅದು ಇಷ್ಟ ವರ್ಷದೊಳಗೆ ಅದು ಹೋದರೆ ಅದರ ಜವಾಬ್ದಾರಿ, ಅದಕ್ಕುಂತಾಗುವಂಥ ಅಪಘಾತಗಳಿಗೆ ಹೊಣೆಯನ್ನು ಆ ರಸ್ತೆ ಕೆಲಸ ಮಾಡಿಸಿದಂಥ ವ್ಯಕ್ತಿಗಳ ಮೇಲೆ ಹೊರುವಂಥ ಒಂದು ನಿಯಮಗಳನ್ನು, ಕಾಯ್ದೆಗಳನ್ನು ಸರ್ಕಾರ ತರಬೇಕು. ಎನ್ನಪದ ರುಮಾವತಿ ಇಂಕ್ಲಿಗೆ ವ್ಯಾಪಾರ ಇಂಕ್ಲ ಇಲ್ಲ ಕೈತಲು ಎತ್ತಿನ ಆಣು ವಾ ಒಂಜಿ ಇಂಕ್ಲ ಕಷ್ಟದ ಕೊಕ್ಕಲು ಎತ್ತಿನಾಯಿ ಒಳ್ಳೆ ಇಂಕ್ಲ ಮಿತ್ತ ಪಾದ ಒಳ್ಳೆ ಪೋಣಗಲ ಬಲ್ಲೆ ಕೈರು ಕುಳ್ಳಿಲೆಂದು ಪಂಡೊಂದಿತ್ತಿ ಆ ಕಷ್ಟಗಳು ನಿಕ್ಲಿ ಪೊಡಿ ಪೊಡಿಚಿ ನಿಕ್ಲಿ ಪೊಂಚೊಕ್ಕಲಾಂಡಲ್ಲ ಇರ್ದಲ್ಲ ಪೊಡಿ ಪೊಡಿಚಿ ಯಾನುಲ್ಲೆಂದು ಮತ್ತೆ ಪಂಡೊಂದಿತ್ತಿ ರೋಡ್ ಓಲ್ ತಿಕ್ಕಂಡಲ್ಲ ಇರ್ಬಲ್ಲೆ ಬೈಕ್ ಸುಮಾರು ಸತಿ ಕೊಂಡು ಹೋಗ್ತೀನಿ ಚಿಪ್ಪ ಬೈಕಲ್ಲಿ ಪೋಣಗೇನು ನಡತಂದು ಪೋಣಗ ಬಲ್ಲೆಕ್ಕ ಕುಳ್ಳಿಲೆ ಎಂದಲೇ ತಂದು ಹೊಂದಿತ್ತು. ಅವು ಮಾತೇರಲ್ಲ ಇಂಕ್ಲ ಎನ್ನ ಜೋಕ್ಲು ಮಣಿ ಎನ್ನ ಮಗಳು ಬರ್ತಿತ್ತಲ್ಲ ಬ್ಯಾಂಗ್ಳೂರ್ದು ಆನ್ಲ ಬಾಲೇನು ಕುಡ್ಲಾಡ್ದು ಆ ಎಣ್ಣೆಲೆ ತಂದು ಬೈತೀನಿ. ಅಂಚಿನ ಧೈರ್ಯದ ಹುಡುಗಿ ಇಂಕ್ಲ ಆನ್ಲ ಕಂಡ ಇಲ್ಲಲ್ದು ಆಯನ್ನೇ ಬೋದಿಲೆ ತಂದು ಬೈದಿ ಮತ್ತೆ ನಮ್ಮ ಮನೆ ಮರ್ಮೈ ಬತ್ತಿತ್ತಿ ಆಯನ್ಲ ಮುಡಿ ಪುಡು ಬಿಡ್ದು ಮಾತಂಬೇರ ಸುದ್ದಿಪುರ ಇಂಕ್ಲಿಗೆ ಬಾರಿ ಒಂಜಿ ಜನ ಹಾಕ್ಲಿ ಕೈತಲ್ಲಿ ಎನ್ನ ಪ್ರಬಣ್ಣಿ ನಂಟ್ರ ನಾನು ಎನ್ನ ಕಂಡನ ಬೇಕನ ಪೂರ ಪಂಡೊಂದಿತ್ತಿ ಬಾಗೊಡ್ದಂಗೆ ಕೋಟೆಯನ್ನು ಪೋದು ಬಂದ ಕಣಿಂಕ್ ಬಾರಿ ಬೇಜಾರತ್ತು ಏನಂಚವಳಿ ಪೋಪ್ನೆ ಸಾಧ್ಯ.
ಬುಲ್ತೊಂದೆ ಒಯ್ದಿನಿ ಅನ್ಕೊಂಡು ಬಂದಾಗ ನಾನು ಇಜ್ಜಾನು ಕೊಡೆ ಬಯ್ಯ ನಾವು ಇಲ್ಲಡೆ ಓದಿದ್ದೆ ಆಗ್ತಿಲ್ಲ ಬಂದಾಗ ಬುಲ್ತೊಂದೆ ಇಂಕ ಆತು ಬೇಜಾರತ್ತೆ ನಾನು ಸಾದಿ ಪೋಪುನ ಇಂಚ ಅಂದ ಮನಸ್ಸಿಗೆ ಭಯಂಕರ ಬೇಜಾರು ಇಂಕ್ಲಿ ಇದ್ದಿಂದ ಪನೀರ್ನ ಇಂಕ್ಲಿಗೆ ಆಪುಜಿ ಯಾಪಲ ಉಪ್ಪಿ ಎಂಕ್ಲಿದು ಇಂಗಿಡಿ ಒಯ್ಕಲೆ ಎಂಕ್ಲು ಬಾಡಿಗೆ ಬರೋದೇ ಇಲ್ಲ ಎಂಕ್ಲು ಇಂಚೆ ತೂಂಡಲ ಇಲ್ಲಡೆ ಬೋದಲ್ಲ ಎತ್ತದ ಬಾತಿರೋದು ಪುನಃ ಮಾತಲ್ಲ ಎಂಕ್ಲ ಎನ್ನ ಪುದರ್ ಪ್ರಭಾಕರ್ ಶೆಟ್ಟಿಂದು ಮರಿಕ್ಕಲ ಮನೆ ಯಾನು ಸಾಧಾರಣ ಆನೆ ಇಂಕುಳ್ಳೆ ಪುಣಿ ಮತ್ತು ಮಂಚು ಒಂದು ಸಾಧಾರಣ ಒಂಜಿ ವರ್ಷದ ಬಾಲ್ಯದ ಬೊಕ್ಕ ಸಾಧಾರಣ PUC ಆಯ್ನೆಟಲ್ಲ ಆಯನ ಬೆರಿ ಬತ್ತೊಂದಿತ್ತೇನೆ ಎಂಚಂದ ಶಾಲೆಗೆ ಪೋಡು ಕಾರಣಾಂತರಗಳು ಒಂಜಿ ಸಬ್ಜೆಕ್ಟ್ ಇಟ್ಟು ಪೋಂಡು పోతే అప్పుడు అవును అనిపోయింది అనిపోయింది ఇళ్ళ దగ్గర ఇన్మంతది ఇలా ఎంతెత్త మెకానిక్ ఏదన్నా దాన్న కోర్సు పోయి మొబైల్ కాదు ఇప్పుడు అంచె పోతే అంచె తత్తది ఆండల ఎన్న యాన పండండి అంజి నోపేది పండ PUC పండుదిತ್ತೆ దాಳ ఇంచ లాయిలొట్టు పోండా నోపోయాను నిక్కింది ఆండలొంజి జవాబు వండినా ఎత్తి ఒక ఇంకొంచి ఎంచ అండ ఇంక రడ్డు పొంజోగుడు సొంత మಗಳ ಕಾತ ಪ್ರೀತಿ ಇತ್ತು ನೀಕೆ ಯಾಣ ಆಯನ ಪಪ್ಪಡ ನಾನು ಪಂಡೊಂದಿತ್ತೆ ಮೇನೆ ಅಂತ ತೊಗೆದು ಆಂಡಲ ಈ ಏಜ್ ಆತಲ ಐತೆ ಎಲ್ತೊಂದಿತ್ತಿ ದಾಳ ಉತ್ತರ ಹೊಂಡೊಂದಿಚ್ಚ ಇಂಚವನ ಪೇರತ್ತಾನು ಇಂಚ ಪತ್ತನಕಲೇಟಲ್ಲ ಮುರಣಿಯನ್ನ ಮಗಳೇನ ಇಲ್ಲೇ ಮಗಳೇನ ಕಂಡನಿ ಬತ್ತಿತ್ತಿ ರಾತ್ರಿ 1:30 ಗಂಟೆಗೆ ಮುಡಿಪು ಕೂಡೋದು ಬುಡ್ದು ಬಂಡೆಗೆ ಪ್ರಬಣ್ಣೆ ದಿನಕ್ಕೋರೆನ್ನ ಗಾಡಿ ಇಟ್ಕೊಳ್ಳೆ ಇಂಕ ಬರ್ಕತ್ತು ಐಟಿ ಇಂಕ ದಾಳ ತೊಂದರೆ ಬರ್ಪುಜಿ ಬೊಕ್ಕ ಆರ್ನ ಮಟ್ಟಿಗೆ ನಿಕ್ಕಳು పోడ్చి అవి ఎంకులు మాట్లాడలా అంచ మానదాని బయ్య అడంబాలు పోయాలి ಅವಳು ಪೋಣ ಗ್ರಾಚಾರ ರಿಕ್ಷಾಂಡಿಗೆ ಕೊಂಡೋದು ಮಿತ್ತು ಬಿಡಿ ಅಂಚ ಇಂಕಲ ಕೈಡ್ ತೊಂಜಿ ಮಳ್ಳೊಂಜಿ ಸೊತ್ತು ಕಳೆಯಣ್ಲೆಕ್ಕ ಜಾತಿ ಭೇದ ಏಪ ಮಂತ್ ಉಪ್ಪುಣೆ ಅಪ ನಮ್ಮ ತಾಕತ್ತಡು ಮಾತ್ರಿ ನಂಗೆ ದಾಳ ಆಪತ್ಕಾಲ ಬಂದ ಈರ್ನ ಎತ್ತೇರಿ ಎಂಕಲ ಒಡಿಯನ್ನ ಈರೆಗಳ ಬೋಡು ನಾನು ಮೊಹಮ್ಮದ್ ಶಾಫಿ ಅಂತ ಇಲ್ಲಿ ಸ್ಥಳೀಯರು ನಿನ್ನೆ ಇವರು ದೈನಂದಿನ ವಾರದಲ್ಲಿ 2-3 ದಿನ ಅವರ ಏನು ಬೀಡಿ ರೋಲಿಂಗ್ ಮಾಡಿ ಅದನ್ನು ಅವರು ಮಂಗಳೂರಿನ ಬೈಕಂಬಾಡಿ ಹತ್ರ ಅವರು ಕೊಡಲಿಕ್ಕೆ ಹೋದಾಗ ಆ ಸಂದರ್ಭದಲ್ಲಿ ಅಲ್ಲಿಂದ ಕೊಟ್ಟು ಹಿಂದಿರುಗಿ ರಿಟರ್ನ್ ಬರುವಾಗ ಬೈಕಂಬಾಡಿ ಸಿಗ್ನಲ್ ಬಳಿ ನಡೆದಂಥ ಒಂದು ಸರಣಿ ಅಪಘಾತದಲ್ಲಿ 2 ಟ್ಯಾಂಕರ್ಗಳ ಮಧ್ಯೆ ಆಟೋ ಸಿಕ್ಕಾಕಿಕೊಂಡು ನಮ್ಮ ನಾಡಿಗೆ ಒಂದು ಅದು ನೀರು ಮೌನದ ಆ ಥರದೊಂದು ದುರಂತ ಸಂಭವಿಸಿದೆ. ಇಬ್ರಾಹಿಂ ಅವರು ಅಂತಂದರೆ ಇಡೀ ಊರಿಗೆ ಅವರು ಒಂದು ಇರುವೆಗೂ ಒಂದು ನೋವು ಮಾಡಿದಂಥ ವ್ಯಕ್ತಿತ್ವ ಅಲ್ಲ. ಯಾರೇ ಇದ್ದರೂ, ಸಣ್ಣ ಮಗು ಇದ್ದರು, ಹಿರಿಯರಿದ್ದರು, ಅವರ ಹತ್ರ ಒಂದು ನಗುಮುಖದಿಂದ ಏನು ಮಾತಾಡಿದ್ರು ಅದಕ್ಕೊಂದು ನಗು. ಆ ನಗುಮುಖದಿಂದ ಇಡೀ ಊರಿನವರಿಗೆ ಎಲ್ಲರಿಗೂ ಒಂದು ಆತ್ಮೀಯರಾಗಿದ್ದವರಂಥದ್ದು, ಯಾರ ಹತ್ರ ಒಂದು ದ್ವೇಷದ ಭಾವನೆ ಇಲ್ಲದಿರುವಂಥ ಒಬ್ಬ. ನನ್ನ ಹೆಸರು ಬಂದು ಮೊಹಮ್ಮದ್ ಶಾಕಿರ್. ಇವತ್ತು ನಿನ್ನೆ ನಡೆದಂಥ ಘಟನೆ ನಮಗೀಗ ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೇ ಆಗ್ತಾಯಿಲ್ಲ. ಯಾಕಂದರೆ ಇಲ್ಲಿ ನಮ್ಮ ಊರೇ ಅದು ಸೈಲೆಂಟ್ ಆಗಿದೆ. ಆದರೂ ನೀವು ಬಂದಿದ್ದಕ್ಕೆ ಒಂದು ಗೌರವಾರ್ಥವಾಗಿ ನಾವು ಮಾತಾಡ್ತಾ ಇದ್ದೇವೆ. ಇನ್ನು ನಾವು ಒಂದು 11:30 ಒಂದು ನಮಗೆ ಕಾಲ್ ಬರ್ತದೆ, ಅನ್ಸಾರ್ ಎಂಬ ಒಂದು ರಿಕ್ಷೆ ಆಕ್ಸಿಡೆಂಟ್ ಆಗಿ ಸೀರಿಯಸ್ ಆಗಿದ್ದಾನೆ ಅಂತೇಳಿ. ಅದು ಬಿಟ್ಟರೆ ಯಾವ ಆಸ್ಪತ್ರೆಯಲ್ಲಿದ್ದಾರೆ, ಏನಾಗಿದೆ ಅಂತ ನಮಗೆ ಒಂದು 1/4 ಗಂಟೆ ನಾವು ಆ ಕಡೆ ಈ ಕಡೆ ಆಗಿದ್ವಿ. ನಮಗೊಂದು ಸ್ಪಷ್ಟವಾಗಿದ್ದ ಮಾಹಿತಿ ಸಿಗದೇ ಇದ್ದ ಕಾರಣ ನಂತರ ನಾವು ಅದರ ಫಾಲೋಅಪ್ ಮಾಡ್ತಾ ಹೋಗ್ತಾ ಇರುವಾಗ ಆ ಮನ್ಸೂರವರಿಗೆ ನಾವು ಕಾಲ್ ಮಾಡುವಾಗ ಆ ಕಾಲ್ ರಿಸೀವ್ ಮಾಡ್ತಾ ಇರಲಿಲ್ಲ. ಮತ್ತೆ ನಮಗೊಂದು ಮಾಹಿತಿ ಸಿಕ್ಕಿದ ಪ್ರಕಾರ ಈ ಅಬುಬಕ್ಕರ್ ಅವರು ಬೀಡಿ ತಗೊಂಡು ಹೋಗಿದ್ದಾರೆ ಎಂಬ ಮಾಹಿತಿ ಸಿಗ್ತದೆ. ಆ ನಂಬರ್ಗೆ ಕಾಲ್ ಮಾಡುವಾಗ ಅಲ್ಲಿ ಕಾಲ್ ರಿಸೀವ್ ಆಯಿತು. ಅಲ್ಲಿಂದ ಒಬ್ಬರು ಹೇಳಿದರು, ನೀವು ಬನ್ನಿ, ಕಂಡೀಷನ್ ಸ್ವಲ್ಪ ಸೀರಿಯಸ್ ಆಗಿದೆ ಅಂತ ಹೇಳಿದರು. ಆ ಮಾಹಿತಿಯನ್ನು ಹಿಡ್ಕೊಂಡು ನಾವು ನಮ್ಮ ಸ್ನೇಹಿತರೊಂದಿಗೆ ತಕ್ಷಣ ನಾವು ಅಲ್ಲಿ ಮುಟ್ಟಿದ್ದೆವು. ಅಲ್ಲಿ ನೋಡುವಾಗ 3 ಸಹ ಡೆತ್ ಆಗಿದ್ರು. ಮಾನವೀಯತೆಯ ಎಲ್ಲ ಗುಣ ಉಂಟು ಅವನ ಹತ್ರ. ಅಂಥ ಒಂದು ಜೀವಿ, ಅದು ಅಂಥ ಜೀವ ಇನ್ನೂ ಇಲ್ಲಿ ಇಲ್ಲ ಅಂತ ಕಾಣ್ತದೆ. ಅವನು ಅಷ್ಟು ಸಾಫ್ಟ್ನೆಸ್ ಆಗಿ ಮಾತಾಡ್ತಾ ಇದ್ದ. ಅದೇ ರೀತಿ ಅವರ ರಿಕ್ಷಾದಲ್ಲಿ ಆಗಲಿ, ಇಲ್ಲಿ ಸ್ನೇಹಿತರೊಂದಿಗೆ ಆಗಲಿ ಒಂದು ಒಳ್ಳೆಯ ರೀತಿಯಲ್ಲಿ, ಅಂದರೆ ಪ್ರೀತಿಯಿಂದ ಮಾತುಕತೆ, ಸ್ವಲ್ಪ ದೊಡ್ಡವರಾದರೂ ಅಣ್ಣ ಅಂತ ಕರೆಯುವಂಥ ಒಂದು ಸ್ವಭಾವದ ಹುಡುಗ. ನೆನೆಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂಥವನ್ನು ಕಳ್ಕೊಂಡಿದ್ದೇನೆ ಅಂತ ಹೇಳಿ. ಎಲ್ಲ ಮೈನಾಗಿ ಅವರೇ ಇದ್ದರು. ಎಲ್ಲ ವಿಷಯದಲ್ಲೂ ಅವರೇ ನಮ್ಮನ್ನು ಗೈಡ್ ಮಾಡ್ತಾ ಇದ್ದಿದ್ದು ಎಲ್ಲ ಅವರೇ. ಮತ್ತು ಅವರ ಪರಿಚಯದವರೇ ಅವರು ಒಟ್ಟಿಗೆ ಹೋಗೋದು. ಇಲ್ಲಿ ಅಲ್ಲ, ಬೀಡಿ ತಗೊಂಡು ಹೋಗುವಾಗ ಫ್ರೆಂಡ್ಸ್ ಅವರು ಇಬ್ಬರು ಒಟ್ಟಿಗೆ ಹೋಗೋದು. ಇಬ್ಬರು ತೀರಿ ಹೋಗಿದ್ದಾರಲ್ಲ, ಅವರಿಬ್ಬರು ಒಟ್ಟಿಗೆ ರೆಗ್ಯುಲರಾಗಿ ಹೋಗ್ತಾ ಇರೋದು. ಶನಿವಾರ ಈ ಥರ ಹೋಗ್ತಾ ಇದ್ದಾರೆ.
ಎಷ್ಟೊತ್ತಿಗೆ ಆಯಿತು ನಿಮ್ಗೆ ಯಾವಾಗ ವಿಷಯ ಸಿಕ್ಕಿದೆ? ನಾವು ಬೆಂಗಳೂರಲ್ಲಿದ್ವಿ, ನಮಗೊಂದು 12:30 1 o'clock ವಿಷಯ ಸಿಕ್ಕಿದೆ. ನನ್ನ ಹೆಸರು ಮೊಹಮ್ಮದ್ ಶಫೀಕ್ ಅಂತ. ಮನ್ಸೂರ್ ಅಂದರೆ ನಮ್ಮ ಆತ್ಮೀಯರು, ಅಂದರೆ ಪ್ರತ್ಯೇಕವಾಗಿ 5 ವಕ್ತ ನಮಾಜಿಗೆ ಪ್ರತ್ಯೇಕವಾಗಿ ಬರ್ತಾ ಇದ್ದ. ಅದೇ ರೀತಿ ಪ್ರತಿಯೊಬ್ಬರಲ್ಲೂ ಸಹ ಮುಗುಳ್ನಗೆಯಿಂದ ಇವತ್ತು ಸಹ ಆ ಫೋಟೋಸ್ ನೋಡುವಾಗ ತುಂಬ ಭಾವುಕನಾಗ್ತಾ ಇದ್ದೇನೆ. ಕಾರಣ ಅವನ ಮಂದಹಾಸ ಮುಖ ಪ್ರತಿಯೊಬ್ಬರಿಗೂ ಎಲ್ಲ ನೋಡುವಾಗ ಆ ಒಂದು ಮುಖವೇ ಮತ್ತೆ ಮತ್ತೆ ಮನಸ್ಸಿಗೆ ಬರ್ತಾ ಇದೆ. ಏನಾದರೂ ಕಾರ್ಯಕ್ರಮ ಹೋದಾಗ ಬಂದಾಗ ನಮ್ಮೊಂದಿಗೆ ತುಂಬ ಆತ್ಮೀಯತೆಯಿಂದ ಮಾತಾಡ್ತಾ ಇದ್ದ. ಆ ಒಂದು ಮುಖ, ಆ ಒಂದು ಗೆಳೆತನ ನಮ್ಮಿಂದ ಅಗಲಿದ್ದು ನಮಗೂ ಅಲ್ಲ ಇಡೀ ಊರಿಗೆ ಬಹುದೊಡ್ಡ ನಷ್ಟವಾಗಿದೆ. ಅದೇ ರೀತಿ ಪ್ರತಿಯೊಬ್ಬರಲ್ಲೂ ಸಹ ಯಾರಿಗೂ ಮನಸ್ಸಿಗೆ ಬೇಜಾರಾಗುವಂತಹ ಮಾತಿರಲಿ, ವರ್ತನೆ ಇರಲಿ, ಏನೂ ಸಹ ಮನ್ಸೂರನ್ನ ನಾವು ಕಂಡಿಲ್ಲ. ಅದೇ ರೀತಿ ಇಬ್ರಾಹಿಮ್ನವರು ಒಳ್ಳೆ ರೀತಿ ಅವರ ಮಕ್ಕಳನ್ನು ನೋಡಿ ನನಗೆ ಸಾಕಾಗ್ತದೆ. ತುಂಬ ಗೆಳೆತನದಿಂದ ಅವರ ಸ್ವಂತ ಮಕ್ಕಳೊಂದಿಗೆ ತುಂಬ ಗೆಳೆತನದಿಂದ ಬಹಳ ಆತ್ಮೀಯತೆಯಿಂದ ಅವರು ವರ್ತನೆ ಮಾಡ್ತಾಯಿದ್ರು. ಅದೇ ರೀತಿ ಉಸ್ತಾದರಲ್ಲೂ ಸಹ ಪ್ರತಿಯೊಂದು ಭಾಷಣ ವೇದಿಕೆಯಲ್ಲೂ ಸಹ ಉಸ್ತಾದರ ಮುಂದೆ ಕುಳಿತು ಪ್ರತಿಯೊಂದನ್ನು ಆಲಿಸ್ತಾ ಇದ್ದರು. ಮಾತ್ರವಲ್ಲ, ಅದನ್ನು ಕಳೆದ ನಂತರ ಬಹಳ ಆತ್ಮೀಯತೆಯಿಂದ ಮಾತಾಡಿಸ್ತಾ. ಅದೇ ರೀತಿ ಅಬೂಬಕರ್ನವರು ಸಹ ಅದೇ ರೀತಿ ಪ್ರತಿಯೊಬ್ಬರಲ್ಲೂ ಊರಿನ ಕಿರಿಯರು, ಹಿರಿಯರು, ದೊಡ್ಡವರು ಯಾರೇ ಇರಲಿ ತುಂಬ ಬಹಳ ಆತ್ಮೀಯತೆಯಿಂದ, ಪ್ರೀತಿಯಿಂದ, ಯಾರ ಮನಸ್ಸಿಗೂ ನೋವಾಗದ ರೀತಿಯಲ್ಲಿ ಅವರು ಮಾತಾಡ್ತಾ ಇದ್ದಾರೆ. ಆ ಒಂದು ಮೂರುವರ ಮರಣ ಈ ಒಂದು ಮರಿಕಳ, ಮಂಟೆಬದವು, ಹಯಾತನಗರ, ಮರಿಕಳ, ಮೋಂಟುಗೋಳ್ ಈ ರೀತಿಯ ತುಂಬ ಪರಿಸರದ ಎಲ್ಲ ಊರಿನಿಗೂ ತುಂಬ ಬೇಸರದಂತಹ ಸಂಗತಿ. ನನ್ನ ಶಾಕಿರ್ ಅಂತೇಳಿ ನಾನು ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ಮನ್ಸೂರ ಕುರಿತು ಹೇಳ್ಬೇಕಂತ ಹೇಳಿದರೆ ಒಬ್ಬ ಉತ್ತಮ ವ್ಯಕ್ತಿತ್ವದ ಮತ್ತೊಬ್ಬ ಸ್ನೇಹಿತ. ಅವನೊಂದು ಬೆಳಿಗ್ಗೆ ಎದ್ದು ತಕ್ಷಣ ಮಸೀದಿಗೆ ಹೋಗಿಕೊಂಡು ದೈನಂದಿನ ಕಾರ್ಯಕ್ರಮ ಮುಗಿಸಿ ಬಾಡಿಗೆ ಹೊರಟವನು. ಸಾಯಂಕಾಲ ರಾತ್ರಿವರೆಗೂ ಕೂಡ ದುಡಿಯೋದರಲ್ಲಿ ತಲ್ಲಿನಾಗೆ ಫ್ರೆಂಡ್ಸಿನ ವಿಷಯದಲ್ಲಾದರೂ ಕೂಡ ಉತ್ತಮ ಬಾಂಧವ್ಯದೊಂದಿಗೆ ನಮ್ಮನಿಗೆ ವರ್ತಿಸಿದಂಥ ಒಬ್ಬ ಗೆಳೆಯನಾಗಿದ್ದ. ಅದೇ ರೀತಿ ಇಬ್ರಾಹಿಂ ಭಟ್ಯಡ್ಕ ಅವರು ಕೂಡ ನಮ್ಮ ಸ್ನೇಹಿತರ, ಅವರ ಮಕ್ಕಳೆಲ್ಲ ನಾವು ಒಟ್ಟಿಗೆ ಆಟ ಆಡುವುದು ಇರುವುದು. ಅವರು ಕೂಡ ಒಬ್ಬ ಉತ್ತಮ ವ್ಯಕ್ತಿಯಾಗಿದ್ದಾರೆ. ಹಾಗೆ ಅಬೂಬಕರ್ ಹೇಳಬೇಕಾದ್ರೆ ಅವರ ಮಕ್ಕಳು ಕೂಡ ನಮ್ಮೊಂದಿಗೆ ದಿನನಿತ್ಯ ಕಾಣುವಂತಹ ವ್ಯಕ್ತಿಗಳಾಗಿದ್ದಾರೆ. ನಮ್ಮ ಈ ಒಂದು ಊರಿಗೆ ಬಹಳ ಒಂದು ದುಃಖದ ವಾತಾವರಣ ಇನ್ನೂ ಕೂಡ ಮಾಸಿಲ್ಲ. ಅವರ ಒಂದು ನಿನ್ನೆಯ ಒಂದು ದಿನದ ಆ ಸ್ಪಾಟನ್ನು ನೋಡುವುದಾದರೆ ಇನ್ನೂ ಕೂಡ ನಮಗೆ ಆ ಒಂದು ಶಾಕ್ ಇನ್ನೂ ಕೂಡ ಹೋಗಲಿಲ್ಲ. ನನ್ನ ಹೆಸರು ಅನ್ಸಾರ್ ಅಂತೇಳಿ. ನಾನು ಮನ್ಸೂರೆಲ್ಲ ಒಟ್ಟಿಗೆ ಇಲ್ಲಿ ಆಟೋ ಡ್ರೈವರ್ ಆಗಿರೋದು. ಮತ್ತು ಮನ್ಸೂರ್ ಅಂತ ಹೇಳಿದರೆ ಒಳ್ಳೆ ಸ್ವಭಾವದವನು, ಒಳ್ಳೆ ಮೃದುವಾದ ಸ್ವಭಾವದವನು, ಯಾರೊಂದಿಗೆ ವೈರಾಗಿಟ್ಟವನಲ್ಲ. ಯಾರು ಅವನಿಗೆ ಬೈದರು, ಅವನ ಹತ್ರ ಏನಾದರೂ ರ್ಯಾಶಾಗಿ ಮಾತನಾಡಿದವನು ರ್ಯಾಶಾಗಿ ಮಾತಾಡುವಂಥವನಲ್ಲ. ಮತ್ತು ಏನಂತ ಹೇಳಿದರೆ ಶನಿವಾರ ಕಾಲಿದಂತ ಇದ್ದಾನೆ, ಅವರು ಹೋಗ್ತಾರೆ ಬಾಡಿಗೆ, ಅಲ್ಲಿ ಬೈಕಂಪಾಡಿಗೆ. ಇಲ್ಲದಿದ್ದರೆ ಇವನು ಹೋಗ್ತಾನೆ. ಅದೇ ಥರ ಸೋಮವಾರ ಅವನು, ಶನಿವಾರ ಇವನು ಹೋಗ್ತಾ ಇದ್ದದ್ದು. ಮೊನ್ನೆ ರಾತ್ರಿ ಕಾಲ್ ಮಾಡಿ ಖಾಲಿದ್ನ ಹತ್ರ ಹೇಳಿದ್ದಾನೆ, ನಾಳೆ ಬಾಡಿಗೆ ನೀನು ಹೋಗ್ಬೋದಾ ಅಂತ. ಅವನಿಲ್ಲ, ನಾಳೆ ನನಗೆ ಬೇರೆ ಬಾಡಿಗೆ ಉಂಟು ಅಂತ ಹೇಳಿದ್ದಕ್ಕೆ ಇವನೇ ಹೋದದ್ದು. ಹೋಗಿ ಬರುವಷ್ಟರಲ್ಲಿ ಈ ಥರ ಆಗಿ